ಅದು ಒಂದ್ ನಿಮಿಷ, ನೀವೇನ್ ಹೇಳಕ್ ಬಂದಿದ್ದೀರಾ ಅಂತ ನಂಗೆ ಸಂದಾಗ ಗೊತ್ತು. ಅದಕ್ಕೂ ಮೊದಲು ನನ್ನ ಮನಸ್ಸಿನಾಗಿರೋ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕು. ಆ ಪ್ರಶ್ನೆಗಳು ನನ್ನನ್ನ ತುಂಬಾ ದಿನದಿಂದ ಸಾನೆ ಕಾಡ್ತಾ ಇದ್ದಾವೆ. ನೀವು ನಾನು ಕೇಳೋದಕ್ಕೆಲ್ಲ ಕರೆಕ್ಟಾಗಿ ಉತ್ತರ ಕೊಟ್ರೆ ನನ್ಗೂ ಹೊಸಿ ಸಮಾಧಾನ ಆಯ್ತದೆ. ಅಯ್ಯೋ, ಅದೇನು ಅಂತ ಕೇಳಿ ಜೋಗಿ ಅವ್ರೆ. ನಿಮ್ಗೆ ಮಗಿನ ಕೊಲ್ಲೋ ಮನ್ಸು ಹೆಂಗ್ ಬಂತು ಅಮ್ಮಿಯವ್ರೆ? ಅದ್ರಾಗೂ ನಮ್ ಮಗಿನ ಅಪಸನ್ ಮಾಡಿಸ್ಬಿಟ್ರಲ್ಲ, ಯಾಕೆ? ಜೋಗಿ ಅವ್ರೆ, ನೀವ್ ತಪ್ಪು ತಿಳ್ಕೊಂಡಿದೀರಾ. ನನ್ ಮಾತ್ ಸ್ವಲ್ಪ ಕೇಳಿ. ನಮ್ ಮಗುನ ನಾನ್ ಯಾಕೆ ಸಾಯಿಸ್ಲಿ? ಅಷ್ಟೊಂದು ಕ್ರೂರಿನ ನಾನು? ನಿಮ್ಗೆ ಅರ್ಥ ಆಗ್ತಿಲ್ವಾ? ಭುವಿನೇ ನಮ್ ಮಗಳು ಅಂದ್ರೆ ನಿಮ್ಮ ಮಗಳು. ಏನ್ ಹೇಳ್ತಾ ಇದ್ದೀರಾ? ಭುವಿ ನಮ್ಮ ಮಗಳ? ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತು ನೋಡಿಲ್ಲ. ಅಮ್ಮಿಯವರೇ, ಭುವಿ ಎಂತ ಸಿಹಿ ಹೇಳ್ತಾ ಇದ್ದೀರಾ ಅಮ್ಮಿಯವರೇ? ಅಯ್ಯಯ್ಯೋ, ಇಷ್ಟೊತ್ತು ಕಂಡಿದ್ದು ಕನ್ಸೆ? ಅತ್ಯವ ಇಲ್ಲೇ ಅವನೇ ಬಾರವ. ಏನಾದ್ರು ಪ್ರಶ್ನೆ ಕೇಳೋದಿತ್ತೆ? ಇಲ್ಲ ಅತ್ಯವ, ನಿನ್ನೆ ರಾತ್ರಿ ನಿಮ್ಮ ಹತ್ರ ಮಾತಾಡೋವಾಗ ನನಗ್ ತಲೆನೇ ಓಡ್ಲಿಲ್ಲ, ಅದಕ್ಕೆ ಸುಮ್ನೆ ಆಗ್ಬಿಟ್ಟೆ. ಅದೇ ಗುಂಗಲ್ ರಾತ್ರಿ ಹೋಗಿ ಮಲಗ್ತೀನ, ಅವಾಗ ನಂಗೊಂದು ಇಂಟ್ರೆಸ್ಟಿಂಗ್ ಕನ್ಸು. ಆ ಕನ್ಸು ನಿಮ್ ಹತ್ರ ಶೇರ್ ಮಾಡ್ಕೊಳ್ಬೇಕನ್ಸ್ತು, ಅದಕ್ಕೆ ಬಂದೆ. ಕನ್ಸೆ ಅದೇನಂತ ನಂಗೂ ಹೇಳವ, ನಾನು ಕೇಳೇನು. ಏನ್ ಗೊತ್ತಾ ಅತ್ಯವ, ಈ ಸಿನಿಮಾದಲ್ಲೆಲ್ಲ ಹುಡ್ಗ ಹುಡುಗಿಗೆ ಪ್ರಪೋಸ್ ಮಾಡ್ತಾರಲ್ವಾ? ಪ್ರಪೋಸ್ ಅಂದ್ರೆ ಹುಡ್ಗ ತನ್ನ ಪ್ರೀತಿನ ಹುಡುಗಿಗೆ ಹೇಳ್ಕೊತಾರಲ್ವಾ, ಅದು. ಸೊ ಹಾಗೆ ನಮ್ ಶಂಕರ ಅವರು ಮತ್ತೆ ನಿಮ್ ಪ್ರೀತಿ ಸೊಸೆಗೆ ಪ್ರಪೋಸ್ ಮಾಡಕ್ ಹೋಗಿದ್ದ. ಇನ್ನೇನ್ ಶಂಕರ ಅವರು ತನ್ನ ಪ್ರೀತಿನ ಹೇಳ್ಕೋಬೇಕು, ಅವರಿಬ್ರು ಒಂದಾಗ್ಬೇಕು. ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಅತ್ಯವ. ಗೌರಿ ಫುಲ್ ಕೋಪ ಮಾಡ್ಕೊಂಡು, ನೀನಂತ ಮೃಗನ ನೋಡೇ ಇಲ್ಲ, ಲೈಫಲ್ಲಿ ನಿನ್ ಮುಖ ನನಗ್ ತೋರ್ಸ್ಬೇಡ ಅಂತ ಬಾಯಿಗೆ ಬಂದಾಗ ಬೈದು ಬಿರುಗಾಳಿ ತರ ಹೋಗ್ಬಿಟ್ಲು. ಪಾಪ ಶಂಕರ ಅವರು ಬಂದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ ಅದೇ ದೇವದಾಸ್ ಆಗ್ಬಿಟ್ರು. ಪಾಪ ಅತ್ಯವ, ನಂಗಂತೂ ಕನ್ಸಲ್ಲೇ ಕಣ್ಣೀರ್ ಬಂದ್ಬಿಡ್ತು. ಅವಳೇನೋ ಹೋಗ್ಬಿಟ್ಲು, ಹಾಗಂತ ನಾನ್ ಸುಮ್ನೆ ಇರ್ತೀನಿ ಅತ್ಯವ? ಯಾವಾಗ್ಲೂ ಅವ್ರ ಕಷ್ಟಕ್ಕಾಗೋದು ನಾನೇ ತಾನೆ. ಅದಕ್ಕೆ ಶಂಕರ ಅವ್ರನ್ನ ನನ್ ಭುಜಕ್ಕೆ ಹೊರಗಿಸ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ದೆ. ಹೇಗಿದೆ ಅತ್ಯವ ಕನ್ಸು? ಚೆನ್ನಾಗಿದೆ ತಾನೆ? ಸರಿ ಅತ್ಯವ, ಈ ಕನ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ನಿಮ್ ಕಣ್ಣಲ್ಲೇ ಗೊತ್ತಾಗ್ತಿದೆ. ಮತ್ತೆ ಯಾವ್ದಾದ್ರು ಕನ್ಸು ಬಿದ್ರೆ ನಿಮ್ ಹತ್ರ ಖಂಡಿತ ಹೇಳ್ಕೊತೀನಿ, ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವಾ? ಅದಕ್ಕೆ. ಅತ್ಯವ, ಯಾರೋ ಹೇಳ್ತಿದ್ರು ಹಗಲ್ಗನ್ಸು ನಿಜ ಆಗುತ್ತೆ ಅಂತ, ಅಲ್ವಾ ಅತ್ಯವ? ಏನೋ ಮಾಡ್ತಿದ್ದೀರಾ, ಮಾಡಿ ಅತ್ಯವ. ಇವ್ರು ಆಲ್ರೆಡಿ ಬಂದಿದ್ದಾರೆ, ಟೆನ್ಷನ್ ಆಗ್ತಿದ್ಯಲ್ಲ. ಗೌರಿ ನೋಡು, ಕೂಲ್ ಕೂಲ್. ಮೊದ್ಲು ಹೋಗಿ ನನ್ನ ಪ್ರೀತಿನ ಅವ್ರ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ಆಮೇಲೆ ರಿಸೀವ್ ಮಾಡಿದ್ರಾಯ್ತು. ಮೊದ್ಲು ನಾನು ನನ್ನ ಪ್ರೀತಿನ ಜೋಗಿ ಅವ್ರಿಗೆ ಹೇಳ್ಕೋಬೇಕು. ಇವ್ರೇನ್ ಪದೇ ಪದೇ ಕಾಲ್ ಮಾಡ್ತಿದಾರಲ್ಲ, ಅಂತ ಅರ್ಜೆಂಟ್ ಏನಿರ್ಬೋದು? ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಪ್ಲೀಸ್ ಡೋಂಟ್ ಮೈಂಡ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಕ್ಯಾನ್ ಐ ಕಾಲ್ ಯು ಲೈಟರ್? ಮೇಡಮ್, ಇಟ್ಸ್ ವೆರಿ ಎಮರ್ಜೆನ್ಸಿ. ಎಮರ್ಜೆನ್ಸಿನಾ? ಏನದು? ಆಕ್ಚುಲಿ ನೈಟ್ ಕಾಲ್ ಮಾಡೋಣ ಅಂತ ಅನ್ಕೊಂಡೆ, ಅಷ್ಟೊತ್ತಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇವಾಗ ಮಾಡಿದೆ. ಆಯ್ತು, ವಿಷಯ ಏನು ಅಂತ ಹೇಳಿ. ವೆರಿ ಬ್ಯಾಡ್ ನ್ಯೂಸ್ ಮೇಡಮ್. ಮೇಡಮ್, ನಿಮ್ ಫ್ರೆಂಡು ಡಾಕ್ಟರ್ ಅಮರ್ ಸರ್ ಮೇಲೆ ಅಟ್ಯಾಕ್ ಆಗಿದೆ. ವಾಟ್? ಎಸ್ ಮೇಡಮ್. ಇವಾಗ ಅವ್ರು ಹೇಗಿದ್ದಾರೆ? ಇಂಟೆನ್ಷನಲಿ ಅಟ್ಯಾಕ್ ಮಾಡಿದ್ದಾರೆ ಮೇಡಮ್. ತಲೆಗೆ ಕೈ ಕಾಲಿಗೆ ಎಲ್ಲ ತುಂಬಾ ಏಟ್ ಆಗಿದೆ. ತುಂಬಾ ದಿನದಿಂದ ದ್ವೇಷ ಇಟ್ಕೊಂಡು ಈ ಕೆಲಸ ಮಾಡಿದ್ದಾರೆ. ತುಂಬಾನೇ ಹೊಡೆದಿದ್ದಾರೆ ಮೇಡಮ್. ನಾನು ಈಗಲೇ ಹೋಗ್ತೀನಿ. ಇನ್ಸ್ಪೆಕ್ಟರ್, ಅಮರ್ ಹೇಗಿದ್ದಾರೆ? ಯಾವ ವಾರ್ಡಲ್ಲಿ ಇದ್ದಾರೆ? ಪರವಾಗಿಲ್ಲ ಮೇಡಮ್, ಬನ್ನಿ ತೋರಿಸ್ತೀನಿ ಮೇಡಮ್. ಅಮರ್ ಏನ್ ಇಷ್ಟೊಂದು ಏಟ್ ಆಗಿದೆ? ಐ ಆಮ್ ಸಾರಿ, ನೆನ್ನೆ ಕಾಲ್ ಕಟ್ ಆದಾಗ ಸ್ವಿಚ್ ಆಫ್ ಆಯ್ತು ಅಂತ ಅನ್ಕೊಂಡಿದ್ದೆ, ಆದ್ರೆ ಅದೇ ಟೈಮಲ್ಲಿ ಇದೆಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅದೆಲ್ಲ ಬಿಡು, ನೀನು ಹೋಗಿದ್ ಕೆಲಸ ಏನಾಯ್ತು? ಸಕ್ಸಸ್ ಆಯ್ತು ತಾನೆ? ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಏನ್ ಯೋಚನೆ ಮಾಡ್ತಿದ್ಯಾ ಗೌರಿ? ಮೊದಲು ನೀನ್ ಇಲ್ಲಿಂದ ಹೊರಡು. ಇಲ್ಲ ಅಮರ್, ನಿನ್ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅಂತ ನನಗ್ ಗೊತ್ತಾಗ್ಬೇಕು. ನನಗ್ ಗೊತ್ತಾಗ್ಲೇಬೇಕು, ಅದ್ ಯಾರು ಅಂತ ಹೇಳು. ಯಾರು ಅಂತ ಹೇಳಿ ಗೌರಿ? ಗೊತ್ತಿಲ್ಲ, ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿದ್ದಾರೆ. ನಾನು ಫೋನಲ್ಲಿ ಇದ್ದಿದ್ರಿಂದ ಗಮನಿಸಕ್ ಆಗ್ಲಿಲ್ಲ. ಪಿಸಿ, ನೀವು ಹೊರಗೆ ಹೋಗಿ. ಗೌರಿ, ಟೆನ್ಷನ್ ಆಗ್ಬೇಡ. ಟೆನ್ಷನ್ ಆಗದೆ ಇರುತ್ತಾ ಅಮರ್? ಎಷ್ಟು ಏಟ್ ಆಗಿದೆ ನೋಡು. ನಿನಗೆ ಈ ಸ್ಥಿತಿಗೆ ತಂದಿದಾರಲ್ಲ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವ್ರ ಮೇಲೆ ಆಕ್ಷನ್ ತಗೊಂಡೇ ತಗೋತೀನಿ. ಹೇಳು ಅಮರ್, ಅವ್ರು ಯಾರು ಅಂತ ಹೇಳು.
ನೋ ಮೇಡಮ್, ಸರ್ ನಿಮ್ಮ ಹತ್ರ ಫ್ಯಾಕ್ಟ್ ಹೇಳ್ತಿಲ್ಲ. ಇನ್ಸ್ಪೆಕ್ಟರ್ ಪ್ಲೀಸ್. ಸಾರಿ ಸರ್, ಮೇಡಮ್ ಹತ್ರ ಯಾವುದೇ ವಿಚಾರಗಳನ್ನ ಮುಚ್ಚಿಡೋಕ್ಕಾಗಲ್ಲ. ಇಟ್ಸ್ ಮೈ ಡ್ಯೂಟಿ. ಮುಚ್ಚಿಡೋದಾ? ಏನ್ ನಡೀತಾ ಇದೆ ಇಲ್ಲಿ? ಅಮರ್, ನೀನ್ ಸುಮ್ನೆ ಇರು. ಇನ್ಸ್ಪೆಕ್ಟರ್, ನೀವ್ ಹೇಳಿ. ಮೇಡಮ್, ಆಲ್ರೆಡಿ ಅಪರಾಧಿ ಯಾರಂತ ಗೊತ್ತಾಗಿದೆ. ಅಪರಾಧಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರಲ್ಲ, ಮೊದ್ಲು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ. ಮೇಡಮ್, ಅರೆಸ್ಟ್ ಮಾಡೋದಕ್ಕೆ ನಿಮ್ ಸಪೋರ್ಟ್ ಬೇಕು ಮೇಡಮ್. ಸಪೋರ್ಟಾ? ಯಾಕೆ? ಅಪರಾಧಿ ಬೇರೆ ಯಾರು ಅಲ್ಲ ಮೇಡಮ್, ಶಂಕರ. ನಿಮ್ಮನೆ ಬಾಡಿ ಗಾರ್ಡ್ ಶಂಕರ. ನೋ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ಈ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಸುಮ್ನೆ ಅವ್ರ ಮೇಲೆ ಈ ರೀತಿ ಅಪವಾದ ಎಲ್ಲ ಹೊರಿಸ್ಬೇಡಿ. ನೋ ಮೇಡಮ್, ಇಟ್ಸ್ ಅ ಫ್ಯಾಕ್ಟ್. ನನ್ನ ಹತ್ರ ಪ್ರೂಫ್ ಇದೆ, ಎವಿಡೆನ್ಸ್ ಕೂಡ ಇದೆ. ಸ್ಪಾಟ್ ಅಲ್ಲಿ ಶಂಕರ್ ಅವ್ರ ಆಧಾರ್ ಕಾರ್ಡ್ ಸಿಕ್ಕಿದೆ. ಇದೆ ಐಡಿ ಪ್ರೂಫ್. ಹಲೋ DC ಮೇಡಮ್ ಅವರೇ, ನಂಗೆ ಹೊಸಿ ಕೆಲ್ಸ ಇತ್ತು, ಅದನ್ನ ಮುಗಿಸಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಹೊಸಿ ಲೇಟ್ ಆಯ್ತು. ಹಾಯ್ ಗೌರಿ. ತಗೊಳ್ಳಿ ಅಮ್ಮಿಯವರೇ. ಇನ್ಸ್ಪೆಕ್ಟರ್, ಅರೆಸ್ಟ್ ಹಿಮ್. ಇದೇನಿದ್ ಮೇಡಮ್ ಅವರೇ, ನಾನೇನ್ ತಪ್ಪು ಮಾಡಿವ್ನಿ? ಮೇಡಮ್ ಅವರೇ, ಬಾಯ್ ಬಿಟ್ಟು ಅದೇನು ಅಂತ ಹೇಳಿ ನಂಗೆ ಅರ್ಥ ಆಯ್ತಾ ಇಲ್ಲ. ನೀನ್ ಏನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ? ಡಾಕ್ಟರ್ ಅಮರ್ಗೆ ಹೊಡೆದು ಹೀಗೆಲ್ಲ ನಾಟಕ ಮಾಡ್ತಿದ್ಯಲ್ಲ, ನಿಂಗೇನು ಅನ್ಸಲ್ವಾ? ನಾನು ಡಾಕ್ಟ್ರು ಕೊಡ್ತೀವಿನ? ಅದು ಸುಳ್ಳು ಮೇಡಮ್, ಸತ್ಯವಾಗ್ಲೂ ನಾನಂತ ಕೆಲಸ ಮಾಡಿಲ್ಲ. ಶಟ್ ಅಪ್. ಸುಳ್ಳಿನ ಜೀವನ ಮಾಡ್ತಿರೋ ನಿನ್ನಂತ ರೌಡಿ ಬಾಯಲ್ಲಿ ಸತ್ಯ ಬರಕ್ ಸಾಧ್ಯನಾ? ನಿನ್ನೆ ರಾತ್ರಿ ನಾನು ನಿನಗೆ ಕಾಲ್ ಮಾಡಿದಾಗ ಏನ್ ಹೇಳ್ದೆ ನೀನು? ನಂಗೆ ಸ್ವಲ್ಪ ಕೆಲಸ ಇದೆ ಅಂದೆ ಅಲ್ವಾ? ಆಗ ನೀನ್ ಹೋಗಿದ್ದು ಅಮರ್ನ ಹೊಡಿಯಕ್ ತಾನೆ. ಬದ್ಲಾಗಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ ನೀಚ್ ಬುದ್ಧಿನ ತೋರ್ಸ್ಬಿಟ್ಟಿಯಲ್ಲ. ರಕ್ತದಲ್ಲೇ ಕ್ರೌರ್ಯ ಇರುವಾಗ ಎಲ್ಲಿ ಹೋಗುತ್ತೆ ಹೇಳು? ನಿನ್ ಮುಖನೂ ನನಗ್ ತೋರಿಸ್ಬೇಡ. ಇನ್ಸ್ಪೆಕ್ಟರ್, ಕರ್ಕೊಂಡು ಹೋಗಿ. ಏ ಶಂಕರ, ನೀನೇನಂತ ನಮ್ಗೆ ಚೆನ್ನಾಗ್ ಗೊತ್ತು ಕಣ. ಸದ್ಯ ಮೇಡಮ್ಗೂ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಹೇಳ್ಕೊಂಬನ್ರಿ ಪಿಸಿ. ಆ ಡಾಕ್ಟ್ರಿಗೆ ನಾನೇ ಹೊಡೆದಿರೋದು ಅನ್ನೋದಕ್ಕೆ ನಿಮ್ ತಾವ್ ಸಾಕ್ಷಿ ಏನದೆ? ಇನ್ಸ್ಪೆಕ್ಟರ್, ಸಾಕಾ ಇನ್ನು ಬೇಕಾ? ಏನ್ ಮುಖ ನೋಡ್ತಿದ್ದೀರಾ? ಕರ್ಕೊಂಡು ಹೋಗಿ ಇವನ್ನ. ಅತ್ಯವ ಒಂದ್ ಸಿಹಿ ಸುದ್ದಿ ಅತ್ಯವ. ಇಷ್ಟು ದಿನ ಕಷ್ಟಪಟ್ಟಿದಕ್ಕೂ ಒಳ್ಳೆ ಫಲನೇ ಸಿಕ್ತು ಅತ್ಯವ. ಯೋನವಾದು ಸಿಹಿ ಸುದ್ದಿ. ಶಂಕರ ಏನಾರು ಮದ್ವೆಗೆ ಒಪ್ಕೊಂಡೆ, ಇಲ್ಲ ಗೌರಿಗೆ ಏನಾರು ಗತಿ ಆಯ್ತೆ? ಇಲ್ಲ ಅತ್ಯವ, ಶಂಕರ ಅವರು ಒಪ್ಕೊಳ್ಳೋದಕ್ಕೆ ಒಂದ್ ದಾರಿ ಸಿಕ್ಕಾಯ್ತು. ಇಷ್ಟು ದಿನ ಉಸಿರು ಬಿಗಿ ಇಟ್ಕೊಂಡ್ ಕಾದಿದ್ದಕ್ಕೂ ಒಳ್ಳೆ ರಿಸಲ್ಟೇ ಬಂದಿದೆ ಅತ್ಯವ. ಕೊನೆಗೂ ನಾವ್ ಅನ್ಕೊಂಡಾಗೆ ಆಗ್ತಿದೆ ಅತ್ಯವ. ಅದ್ಯೋನು ಅಂತ ನಂಗೂ ಹೇಳವ, ನಾನು ಕೇಳ್ ಖುಷಿ ಪಡ್ತೀನಿ. ಕೊನೆಗೂ ಆ ಗೌರಿನೇ ಶಂಕರನ ಅರೆಸ್ಟ್ ಮಾಡ್ಸೋ ಹಾಗಾಯ್ತು. ಅವ್ರಿಬ್ಬರ ಮಧ್ಯ ಬಿರುಕ್ ಮೂಡೋವಾಗ ಆಯ್ತು ಅತ್ಯವ. ಹೌದು ಅತ್ಯವ, ಆ ಗೌರಿ ಶಂಕರನ ಹತ್ರ ಪ್ರೀತಿ ಹೇಳ್ಕೊಂಡು ಕೈ ಇಟ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ಲು. ಆದ್ರೆ ಡಾಕ್ಟರ್ ಹಲ್ಲೆ ಕೇಸಲ್ಲಿ ಪ್ರೀತ್ಸೋನ್ ಕೈಗೆ ಕೋಳ ಹಾಕಿಸ್ಕೊಂಡ್ ಬರೋ ಹಾಗಾಯ್ತು. ಬೇಷ್ ಗಂಗಾ ಬೇಷ್. ಇದೆಲ್ಲ ಆಗಿದ್ದು ನಿನ್ನಿಂದಲೇ. ಆ ಡಾಕ್ಟರ್ ಮೇಲೆ ಹಲ್ಲೆ ನಡೀದೆ ಹೋಗಿದ್ದಿದ್ರೆ ಇದೆಲ್ಲ ಆಯ್ತಾನೆ ಇರ್ಲಿಲ್ಲ ಅಂತೀನಿ. ನಾನ್ ಏನೇ ಮಾಡಿದ್ರು ನೀವಿದಿರಲ್ಲ ಅತ್ಯವ, ಅದೇ ನನಗ ಆನೆ ಬಲ. ಇರ್ಲಿ ಬಿಡವ, ಇದು ನನ್ ಕರ್ತವ್ಯ. ನಾನ್ ಸೊಸೆ, ನೀನು ನಿನ್ ಜೀವನ ಹಾಳ್ ಮಾಡಕ್ ಬಿಟ್ಟೇನೆ ನಾನು. ಎಂತ ಸೋಜಿಗ ನೋಡವ. ಹಿಂದೆ ಒಂದ್ಸಲ ಗೌರಿ ಭೈರವನ ಅರೆಸ್ಟ್ ಮಾಡಿಸಿದಾಗ ಆ ವಿಷಯ ಮನ್ಸಿಗೆ ಸ್ಯಾನೆ ನೋವು ಕೊಟ್ಟಿತ್ತು. ಆದ್ರೆ ಈಗ ಹಾಲ್ ಕುಡ್ದ ಸಂತೋಷ ಆಯ್ತೈತೆ. ಯಾಕೆ ಹೇಳು? ಯಾಕತ್ಯವ? ಈ ಜಗಳದಿಂದ ನಮ್ಗೆ ಲಾಭ ಆಯ್ತು. ಅವರಿಬ್ರು ಮಧ್ಯೆ ಪಿರುತಿ ಸೇತುವೆ ಕುಸ್ತ್ ಬಿದ್ದೋದಂಗಾಯ್ತು. ಹೌದು ಅತ್ಯವ, ನಾವ್ ಎಷ್ಟೇ ಪ್ರಯತ್ನ ಪಟ್ರು, ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು ಅವ್ರಿಬ್ಬರನ್ನ ದೂರ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಆ ಗಳಿಗೆ ಬಂದೇ ಬಿಡ್ತು ಅತ್ಯವ. ಗೌರಿ ನನ್ನ ಶಂಕರ ಮದ್ವೆ ಆಗಿದೆ, ಇನ್ಯಾವತ್ತು ನನ್ ತಂಟೆಗ್ ಬರಲ್ಲ ಅನ್ಕೊಂಡಿದ್ದೆ. ಆದ್ರೆ ಮಾವಯ್ಯನ್ ಕಾರ್ಯಕ್ ಬಂದು ದೊಡ್ಡ ಶಾಕೆ ಕೊಟ್ಬಿಟ್ಲು ಅತ್ಯವ. ಮತ್ತೆ ಶಂಕರ ಅವ್ರ ಜೊತೆ ಜೀವನ ಶುರು ಮಾಡಕ್ಕೆ ಪಾಯ ತೆಗ್ದು ಗುದ್ಲಿ ಪೂಜೆನೂ ಮಾಡ್ಬಿಟ್ಲು ಅತ್ಯವ. ಆದ್ರೆ ಈಗ ಅವಳ ಕನ್ಸೆಲ್ಲ ನುಚ್ಚ್ ನೂರಾಗೋಯ್ತು ಅತ್ಯವ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಹಾಗೆ, ಒಂದು ಅವರಿಬ್ರು ದೂರನೂ ಆಗ್ತಾರೆ, ಇನ್ನೊಂದು ಶಂಕರ ಅವ್ರಿಗೆ ನನ್ ಮೇಲೆ ಪ್ರೀತಿನೂ ಹುಟ್ಟುತ್ತೆ ಅತ್ಯವ. ಏನಂತೀರ ಅತ್ಯವ? ಒಳ್ಳೇದೇ ಕಣವ. ಇಂಥ ಅವಕಾಶ ಮತ್ತೆ ಸಿಗಕ್ಕಿಲ್ಲ ನಿನ್ಗೆ. ಈಗಿಂದೀಗ್ಲೇ ಈ ಅವಕಾಶನ ಬಳಸ್ಕೊಂಡು ಹೋಗಿ ಭೈರವನ್ನ ಬಿಡಿಸ್ಕೊಂಬಾ. ಹೋಗ್ತೀನಿ ಅತ್ಯವ. ಇಷ್ಟ್ ದಿವಸ ಒಂದ್ ಲೆಕ್ಕ, ಈಗ್ಲೇ ಒಂದ್ ಲೆಕ್ಕ. ಈಗ ಗಂಗಳ ಸೆಕೆಂಡ್ ಇನ್ನಿಂಗ್ಸ್ ಶುರು ಆಗ್ತಿದೆ ಅತ್ಯವ. ಆಶೀರ್ವಾದ ಮಾಡಿ. ಒಳ್ಳೇದಾಗಿ ಹೋಗಿದ್ಬಾ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಂದೇನು ತಪ್ಪಿಲ್ಲ. ನಿನ್ನಂತ ರಾಕ್ಷಸನ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋ ಸೆಂಟರ್ ಅಲ್ಲ ಇದು. ಬೇಕಿದ್ರೆ ಮಗನ್ ಕೇಳಿ. ಪ್ಲೀಸ್ ಅಮ್ಮ, ಡೆವಿಲ್ ಅಂಕಲ್ ತುಂಬಾ ಒಳ್ಳೆಯವರು.
ನಿಜ ಮೇಡಮ್ ಮೇಡಮ್ ನನ್ನ ಮಾತು ಕೇಳಿ. Let's hope so. Let's head back into the city. Why don't you ask Bill to get you some of them air fresheners? Hey, if they weren't expired, that'd be a good idea. Through here. Cover the entrance. I got it. Damn it. Plank fell down. Here, pass it to me. It's a bit heavy. I think I can handle it. All right.